ಮೊದಲಿಗೆ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವ ಶುಭಾಶಯಗಳನ್ನು ಕೊರಳು ಇಚ್ಛಿಸುತ್ತೇನೆ. ಈ ಬಾರಿ ನಾವು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ 20,000 ಜನಕ್ಕೆ ಕಲಾ ಏರ್ಪಡಿಸುತ್ತೇವೆ. ಪ್ರತಿ ವರ್ಷದಂತೆ ನಾವು ಇದೇ ಸಲ ಮಾಡ್ತಿದ್ವಿ. ಈ ಸಲ ಏನು ವಿಜೃಂಭಣೆ ಅಂತ ಹೇಳಿದ್ರೆ ನಮ್ಗೆ ಹೊಸ ತೇರನ್ನು ಮಾನ್ಯ ಶಾಸಕರು ಹಾಗೂ ಬೆಂಗಳೂರಲ್ಲಿ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಜೃಂಭಣೆಯಿಂದ ಬಂದಿದೆ ನಮ್ಮ ತೇರು ಈ ಸಲ. ನೀವೇ ನೋಡ್ಬೋದು, ತುಂಬಾ ಆಕರ್ಷಣೆಯಾಗಿದೆ ಅದು ತೇರು. ಅದು ಈ ಸಲ ನಮ್ಮ ಬ್ರಹ್ಮರಥೋತ್ಸವಕ್ಕೆ ಒಂದು ಅದ್ದೂರಿ ಅಂತ ಒಂದು ತೇರನ್ನು ಕೊಟ್ಟಿದ್ದಾರೆ. ಈ ಸಲ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹ 20,000 ಜನಕ್ಕೆ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಸಂಜೆವರೆಗೂ ದಾಸೋಹವನ್ನು ಏರ್ಪಡಿಸಿದ್ದೇವೆ. ನಾನು ಈ ಮೂಲಕ ನಮ್ಮ ತಂಡದವರು ನಮ್ಮ ಅಣ್ಣ ತಮ್ಮಂದರಿಗೆ ಇದಕ್ಕೆ ಪ್ರೋತ್ಸಾಹ ನೀಡಿದಂತ ನಮ್ಮ ಅಣ್ಣ ತಮ್ಮಂದರಿಗೆ ಧನ್ಯವಾದಗಳನ್ನು ಕೊಡಲು ಇಚ್ಛಿಸುತ್ತೇನೆ. ಇದು ನಮ್ಮ ಹೊಸಕೋಟೆಯಲ್ಲಿ ದೊಡ್ಡ ಹಬ್ಬ. ಇದು ಪ್ರತಿ ವರ್ಷ ನಡೆಯುವಂಥದ್ದು. ಪ್ರತಿ ಹಳ್ಳಿಗಳಿಂದ ಜನ ಬಂದಿರ್ತಾರೆ. ಅವ್ರು ಬರೋರ್ಗೆಲ್ಲಾನು ಅನ್ನ ಕೊಟ್ರೆ ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಎಲ್ರು ನಾವು ಎಲ್ಲ ನಮ್ಮ ತಂಡ ಎಲ್ಲ 5,000 ಜನಕ್ಕೆ ನಾವು ಊಟ ಮಾಡಿಸಿದ್ರಿ ಇವತ್ತು. ಲಕ್ಷಾಂತರ ಜನ ಸೇರ್ತಾರೆ. ಆಗ್ಬೋದು, ಸಾಯಂಕಾಲ ಕೊಡ್ತಾ ಇರ್ತೀವಿ, ಮೇ ಬಿ ಆಗ್ಬೋದು.